ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಸಿಹಿ ಸುದ್ದಿ. ಐ ಆಮ್ ಬ್ರಿಂಗಿಂಗ್ ಗುಡ್ ನ್ಯೂಸ್ ಫಾರ್ ಕರ್ನಾಟಕ ಪೀಪಲ್, ಎಸ್ಪೆಷಲಿ OBC ಜನರಿಗೆ ಅನುಕೂಲವಾಗುವಂಥ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಇದೇ 12ನೇ ತಾರೀಕಿನಂದು UPSC ಆಸ್ಪೈರೆಂಟ್ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇದ್ದ ವ್ಯಾಜ್ಯ ಕೇಸಿಗೆ ತೀರ್ಮಾನ ಬಂದಿದೆ. ಸುಪ್ರೀಂ ಕೋರ್ಟಿನ ಒಂದು ತೀರ್ಪು. ಆ ತೀರ್ಪಿನ ಪ್ರಕಾರ ಇದು ಕರ್ನಾಟಕ ಜನತೆಯ ಮೇಲೆ ಅಥವಾ ಕರ್ನಾಟಕದ OBC ಜನರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಅವರ ಚಿಲ್ಡ್ರನ್, ಹೌ ಇಟ್ ಈಸ್ ಎಫೆಕ್ಟಿಂಗ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ದೇರ್ ಚಿಲ್ಡ್ರನ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲು. ಇದು ಹೇಗೆ ಕರ್ನಾಟಕದ ಜನತೆಗೆ, ಎಸ್ಪೆಷಲಿ OBC ಜನತೆಗೆ, ಮ್ಯಾಕ್ಸಿಮಮ್ ಕರ್ನಾಟಕದ ಜನರು OBC ಕ್ಯಾಟಗರಿಯಲ್ಲೇ ಬರುತ್ತಾರೆ, ಅವರಿಗೆ ಮತ್ತು ಗೌರ್ಮೆಂಟ್ ನೌಕರರ ಮತ್ತು ಅವರ ಮಕ್ಕಳ ಇದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾನು ಮುಂದೆ ಹೇಳುತ್ತಾ ಹೋಗುತ್ತೇನೆ. ಇದುವರೆಗೆ ಯಾರಾದರೂ OBC ಸರ್ಟಿಫಿಕೇಟ್ ಕೇಳಲು ತಹಸೀಲ್ದಾರ್ ಆಫೀಸಿಗೆ ಹೋದರೆ ಅವರಿಗೆ ಮೊದಲು ಕೇಳುತ್ತಿದ್ದುದು ನಿಮ್ಮ ಸ್ಯಾಲರಿ ಸರ್ಟಿಫಿಕೇಟ್. ಆ ಸ್ಯಾಲರಿ, ಅವರ ಸ್ಯಾಲರಿ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರು ನಿಮಗೆ ಬರುವುದಿಲ್ಲ ಎಂದು ರೆಡಿಮೇಡ್ ಆನ್ಸರನ್ನು ಕೊಟ್ಟು ವಾಪಸ್ ಕಳಿಸ್ತಾಯಿದ್ರು. ಆದರೆ ಈಗ ಹಾಗೆ ಮಾಡುವಂಗಿಲ್ಲ. ಇದೇ 12ನೇ ತಾರೀಕು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಆಧಾರದ ಮೇಲೆ ಹೂ ಆರ್ ಕ್ರಿಮಿಲೇಯರ್ಸ್ ಅಂತ ವೆರಿ ಕ್ಲಿಯರಾಗಿ ಹೇಳಿದೆ. ಕ್ರಿಮಿಲೇಯರ್ಸ್ ಅಂದರೆ ಕೆನೆ ಪದರಿನಲ್ಲಿ ಬರುವಂಥ ವ್ಯಕ್ತಿಗಳು ಯಾರು ಅಂಥೇಳಿ. ಇಲ್ಲಿ ಕ್ರಿಮಿಲೇಯರ್ಸ್ ಅಂದರೆ ಯಾರು OBC NCL ಸರ್ಟಿಫಿಕೇಟಿಗೆ ಅರ್ಹರಲ್ಲ, ಹೂ ಆರ್ ನಾಟ್ ಎಲಿಜಿಬಲ್ ಟು ಗೆಟ್ OBC ಸರ್ಟಿಫಿಕೇಟ್, ಅವರಿಗೆ ಕ್ರಿಮಿಲೇಯರ್ಸ್ ಅಂತೀವಿ. OBC NCL ಅಂದರೆ ನಾನ್ ಕ್ರಿಮಿಲೇಯರ್ಸ್. ಈ ಕ್ರಿಮಿಲೇಯರ್ಸನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ನಾನ್ ಕ್ರಿಮಿಲೇಯರ್ಸ್ ಆಗುತ್ತಾರೆ. ಅವರಿಗೆ, ಅವರ ಮಕ್ಕಳಿಗೆ ಈ OBC ಸರ್ಟಿಫಿಕೇಟ್ ಸಿಗಬೇಕು. ಈಗ ಹೂ ಆರ್ ಕ್ರಿಮಿಲೇಯರ್ಸ್ ಅನ್ನೋದನ್ನು ಈಗ ನೋಡೋಣ. ಮೊದಲನೇದು ಇದು ಸರ್ಕಾರಿ ನೌಕರರಿಗೆ, ಅಂದರೆ ಇಟ್ ಈಸ್ ಫಾರ್ ದಿಸ್ ಇನ್ಫಾರ್ಮೇಷನ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ದೇರ್ ಚಿಲ್ಡ್ರನ್, either central government or state government or private or government undertaking, bank, any government employees, ಅವರ ಮಕ್ಕಳ ಸಲುವಾಗಿ ಈ ನಿಯಮಗಳನ್ನು ನಾನು ಹೇಳ್ತಾ ಇದ್ದೇನೆ. ಮೊದಲನೇದು, ಇಲ್ಲಿ ಪೇರೆಂಟ್ಸ್ ಸ್ಟೇಟಸ್ ಮೇಲೆ ಮಾತ್ರ ಇದು ನೆನಪಿಟ್ಕೊಳ್ಳಿ. ಇಲ್ಲಿ ಫ್ಯಾಮಿಲಿ ಇನ್ಕಮ್ಮು ಅಲ್ಲ, ಫ್ಯಾಮಿಲಿ ಸ್ಟೇಟಸ್ಸು ಅಲ್ಲ. ಇಲ್ಲಿ ಪೇರೆಂಟ್ಸ್, ಪೋಷಕರ ತಂದೆ ತಾಯಿಯ ಪೊಸಿಷನ್, ಅವರು ಹುದ್ದೆಯ ಆಧಾರದ ಮೇಲೆ ಈ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಅಂದರೆ ತಂದೆ ತಾಯಿಯವರು ಕ್ಲಾಸ್ 1 ಆಫೀಸರ್ ಆಗಿರಬಾರದು. ಇದು ಮೊದಲನೇ ನಿಯಮ. ಇದರಲ್ಲಿ ಒಂದು ಉಪನಿಯಮ ಇದೆ. ಯಾರು ಹೂ ಗಾಟ್ ಪ್ರಮೋಷನ್ ಆಫ್ಟರ್ 40 ಇಯರ್ಸ್, ಅಂದರೆ ಅವರು ಕ್ಲಾಸ್ 2 ಇರ್ತಾರೆ, 40 ವರ್ಷದ ನಂತರ ಕ್ಲಾಸ್ 1 ಆಫೀಸರ್ ಆಗಿದ್ದರೆ ಅವರ ಮಕ್ಕಳಿಗೂ ಕೂಡ ಈ OBC NCL ಸರ್ಟಿಫಿಕೇಟ್ ಸಿಗಬೇಕು. ಇನ್ನು ಎರಡನೇ ನಿಯಮ, ಹೂಜ್ ಪೇರೆಂಟ್ಸ್ ಆರ್ ಬೋತ್ ಆರ್ ಕ್ಲಾಸ್ B ಆಫೀಸರ್ಸ್. ಯಾರು ಕ್ಲಾಸ್ B ಆಫೀಸರ್ಸ್, ಅಪ್ಪ ಅಮ್ಮ ಇಬ್ಬರು ಕ್ಲಾಸ್ B ಅಥವಾ ಕ್ಲಾಸ್ 2 ಆಫೀಸರ್ಸ್ ಆಗಿದ್ದಲ್ಲಿ, ಅದು ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ B ಆಫೀಸರ್ಸ್. ನೋಡಿ, ಯಾರಿಗೆ ಪ್ರಮೋಷನ್ ಕ್ಲಾಸ್ B ಆಗಿದ್ದಾರೆ ಅವರಿಗೆ OBC NCL ಸರ್ಟಿಫಿಕೇಟ್ ಸಿಗುತ್ತೆ. ಯಾರು ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ B ಆಫೀಸರ್ಸ್ ಇರ್ತಾರಲ್ಲ ಅವರ ಮಕ್ಕಳಿಗೆ OBC NCL ಸಿಗೋದಿಲ್ಲ. ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ಒಂದು ಕ್ಲಾಸ್ 1 ಆಫೀಸರ್ ಆಗಿರಬಾರ್ದು. ಎರಡನೇದು ಕ್ಲಾಸ್ B ಆಫೀಸರ್ ಡೈರೆಕ್ಟ್ಲಿ ರಿಕ್ರೂಟೆಡ್, ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಹೆಂಡತಿ ಅಥವಾ ಅಪ್ಪ ಅಮ್ಮ ಇಬ್ಬರು ಕ್ಲಾಸ್ 2 ಆಫೀಸರ್ಸ್ ಡೈರೆಕ್ಟ್ಲಿ ರಿಕ್ರೂಟೆಡ್, ನೇರವಾಗಿ ನೇಮಕಾತಿ ಆದವರು, ಇವರಿಗೆ, ಇವು ಎರಡು ವ್ಯಕ್ತಿಗಳಿಗೆ ಮಾತ್ರ OBC ಕ್ರಿಮಿಲೇಯರ್ಸ್ ಎಂದು ಪರಿಗಣಿಸಲಾಗಿದೆ. ಉಳಿದ ಎಲ್ಲ ನೌಕರರ ಮಕ್ಕಳು ನಾನ್ ಕ್ರಿಮಿಲೇಯರ್ಸ್ ಆಗಿರ್ತಾರೆ. ಆದ್ದರಿಂದ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕ್ಲಾಸ್ 1 ಆಫೀಸರ್ಸ್ ಬಿಟ್ಟು ಉಳಿದ ಎಲ್ಲ ನೌಕರರ ಮಕ್ಕಳು OBC NCL ಸರ್ಟಿಫಿಕೇಟ್ ಪಡೆಯಲಿಕ್ಕೆ ಅರ್ಹರು. ಅದೇ ರೀತಿ ಅಪ್ಪ ಅಮ್ಮ ಇಬ್ಬರು ಕ್ಲಾಸ್ B ಆಫೀಸರ್ಸ್ ಆಗಿದ್ದಲ್ಲಿ, ಅದು ನೇರ ನೇಮಕಾತಿ ಆಗಿದ್ದಲ್ಲಿ ಅವರ ಮಕ್ಕಳಿಗೆ OBC NCL ಸರ್ಟಿಫಿಕೇಟ್ ಸಿಗೋದಿಲ್ಲ. ಇವೆರಡನ್ನು ಬಿಟ್ಟು ಉಳಿದ ಎಲ್ಲ ನೌಕರರ ಮಕ್ಕಳಿಗೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸ್ಯಾಲರಿ ಆರ್ ಇನ್ಕಮ್, ಅವರ ಸ್ಯಾಲ್ರಿ ಅಥವಾ ಅವರ ಸ್ಯಾಲರಿಯ
ಆಧಾರದ ಮೇಲೆ ಆದಾಯ ಎಷ್ಟಿರುತ್ತೆ ಅಂತ ನೋಡುವ ಹಾಗೇ ಇಲ್ಲ, ಅದನ್ನು ನೋಡದೇ ಕೊಡಬೇಕಾದ ಸರ್ಟಿಫಿಕೇಟ್ ಇದು. ಆದ್ದರಿಂದ ಇದು ಪೊಸಿಷನ್, ಹುದ್ದೆಯ ಮೇಲೆ ಆಧಾರಿತವಾಗಿರುತ್ತದೆ ಹೊರತು ಸ್ಯಾಲರಿಯ ಮೇಲಲ್ಲ. ಆದ್ದರಿಂದ ಕರ್ನಾಟಕದಲ್ಲಿ ಇದುವರೆಗೆ ನಿಮ್ಮ ಸ್ಯಾಲರಿ ಸರ್ಟಿಫಿಕೇಟನ್ನು ನೋಡಿ ಹಿಂದೆ ಕಳಿಸುತ್ತಿದ್ದರಲ್ವ, ರಿಜೆಕ್ಟ್ ಮಾಡುತ್ತಿದ್ದರಲ್ಲ, ಅದು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕರ್ನಾಟಕದ ಎಲ್ಲ ತಹಸೀಲ್ದಾರ್ಗಳಿಗೆ, ಅಧಿಕಾರಿಗಳಿಗೆ, ಇಶ್ಯೂಯಿಂಗ್ ಅಥಾರಿಟಿ ಅಧಿಕಾರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಅಂದರೆ, ಈ ತೀರ್ಪಿನ ಆಧಾರದ ಮೇಲಾದರೂ ನೀವು ಇದುವರೆಗೆ ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಂಡು ಇನ್ನಾದರೂ ಹೂ ಆರ್ ಎಲಿಜಿಬಲ್, ಯಾರ ನೌಕರರ ಮಕ್ಕಳು ಎಲಿಜಿಬಲ್ ಇದ್ದಾರಲ್ಲ ಅವರೆಲ್ಲರಿಗೂ OBC NCL ಸರ್ಟಿಫಿಕೇಟನ್ನು ನೀಡಬೇಕೆಂದು ಈ ಮೂಲಕ ಕೇಳಿಕೊಳ್ತೇನೆ. ಅದೇ ರೀತಿ ಕರ್ನಾಟಕದ OBC ಸೆಂಟ್ರಲ್ ಲಿಸ್ಟ್ನಲ್ಲಿ ಬರುವಂಥ ಜಾತಿಗಳ ನೌಕರ ವರ್ಗದವರು ತಮ್ಮ ಸ್ಯಾಲರಿಯನ್ನು ನೋಡದೆ ತಮ್ಮ ಪೊಸಿಷನನ್ನು ನೋಡಿಕೊಂಡು ನೀವೇ ಡಿಸೈಡ್ ಮಾಡಿ. ನೀವು ಕ್ಲಾಸ್ 1 ಆಫೀಸರ, ಅದು 40 ವರ್ಷದ ಒಳಗೆ ಆಗಿದ್ದಲ್ಲಿ, 40 ವರ್ಷದ ನಂತರ ಪ್ರಮೋಷನ್ ಆಗಿದ್ದಲ್ಲಿ ನಿಮಗೆ NCL ಸಿಗುತ್ತೆ. ಇಲ್ಲಾಂದರೆ ಯಾರ ಅಪ್ಪ ಅಮ್ಮ ಇಬ್ಬರು ಕ್ಲಾಸ್ 2 ಆಫೀಸರ್ಸ್ ಅಂದರೆ ಕ್ಲಾಸ್ B ಆಫೀಸರ್ಸ್ ನೇರ ನೇಮಕಾತಿ, ಡೈರೆಕ್ಟ್ಲಿ ರಿಕ್ರೂಟೆಡ್, ಪ್ರಮೋಟೆಡ್ ಜನರಿಗಿಲ್ಲ, ಡೈರೆಕ್ಟ್ಲಿ ರಿಕ್ರೂಟೆಡ್ಗೆ ಮಕ್ಕಳಿಗೆ ಮಾತ್ರ ಇದು ಸಿಗುವುದಿಲ್ಲ. ಅದರ ಅರ್ಥ ಏನು? ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಕ್ಲಾಸ್ 1 ಆಫೀಸರ್ಸ್ ಬಿಲೋ 40, ಬೋತ್ ಡೈರೆಕ್ಟ್ಲಿ ರಿಕ್ರೂಟೆಡ್ ಹಸ್ಬೆಂಡ್ ಆ್ಯಂಡ್ ವೈಫ್, ಬೋತ್ ಕ್ಲಾಸ್ B ಆಫೀಸರ್ಸ್, ಇವೆರಡನ್ನು ಬಿಟ್ಟು ಉಳಿದ ಎಲ್ಲ ನೌಕರ ವರ್ಗದವರಿಗೂ ಅವರ ಮಕ್ಕಳಿಗೆ ಈ OBC NCL ಸರ್ಟಿಫಿಕೇಟ್ ಸಿಗುತ್ತೆ. ಆದ್ದರಿಂದ ಕರ್ನಾಟಕದ ಮಕ್ಕಳು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಥವಾ ಎಜುಕೇಷನ್ ಪರ್ಪಸ್ ನಿಮಗೇನಾದರೂ OBC NCL ಸರ್ಟಿಫಿಕೇಟ್ ಬೇಕಾದಲ್ಲಿ ನಿಮ್ಮ ತಂದೆ ತಾಯಿ ಕ್ಲಾಸ್ 1 ಆಫೀಸರ್ ಆಗಿದ್ದಾರಾ ಅದನ್ನು ನೋಡ್ಕೊಳ್ಳಿ, ಅದು 40 ವರ್ಷದ ಒಳಗೆ. ಇಲ್ಲ ಅಂದರೆ ಇಫ್ ಬೋತ್ ಫಾದರ್ ಆ್ಯಂಡ್ ಮದರ್ ಬೋತ್ ಆರ್ ವರ್ಕಿಂಗ್ ಆ್ಯಸ್ ಕ್ಲಾಸ್ 2 ಆಫೀಸರ್, ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ 2 ಆಫೀಸರ್, ಪ್ರಮೋಷನ್ ಆದರೆ ನೋ ಪ್ರಾಬ್ಲಮ್. ಕ್ಲಾಸ್ 2 ಆಫೀಸರ್ ಡೈರೆಕ್ಟ್ಲಿ ರಿಕ್ರೂಟೆಡ್ ಅವರ ಮಕ್ಕಳಿಗೆ ಮಾತ್ರ ಸಿಗೋದಿಲ್ಲ. ಉಳಿದವರೆಲ್ಲರೂ ಈ ಒಂದು OBC NCL ಸರ್ಟಿಫಿಕೇಟ್ ತೆಗೆದುಕೊಳ್ಳಬಹುದು. ಇದರ ಲಾಭವನ್ನು ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಡ್ಮಿಷನ್ನಲ್ಲಿ ಉಪಯೋಗ ಮಾಡಿಕೊಳ್ಬಹುದು ಅಂತ ಅನಿಸುತ್ತೆ. ಕಳೆದ 30 ವರ್ಷಗಳಲ್ಲಿ ನಮ್ಮ ಕರ್ನಾಟಕದ ಬಹುತೇಕ ಅಭ್ಯರ್ಥಿಗಳಿಗೆ ಒಂಥರ ಮೋಸದ ರೀತಿಯಲ್ಲಿ ಆಗಿತ್ತು. ಆ ಮೋಸವನ್ನು ತೆರೆ ಎಳೆಯಲು ಈ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ ಅಂತ ನನಗನ್ನಿಸುತ್ತೆ. ಆದ್ದರಿಂದ I am requesting all the Karnataka candidates or government employees, see the criteria, latest criteria to get OBC NCL certificate, criteria of income, criteria of position, ಇವೆರಡನ್ನು ನೋಡಿಕೊಂಡು ನೀವೇ ಡಿಸೈಡ್ ಮಾಡಿ. ಮೆನಿ ಪೀಪಲ್ ಯೂಸ್ ಟು ಅಪ್ರೋಚ್ ಮೀ ಅಬೌಟ್ ದಿಸ್ NCL ಸರ್ಟಿಫಿಕೇಟ್. ಅವ್ರದ್ದು ಒಂದೇ ಪ್ರಾಬ್ಲಮ್, 8 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದೆ, ಅದರಿಂದ ಕೊಡಲಾಗೋದಿಲ್ಲ ಅಂತ ಹೇಳಿ ವಾಪಸ್ ರಿಜೆಕ್ಟ್ ಮಾಡಿದ್ದಾರೆ ಅಂಥೇಳಿ. ಆದ್ದರಿಂದ ನಾನು ಹೂ ಅಪ್ರೋಚ್ಡ್ ಮೀ ಅವರೆಲ್ಲರಿಗೂ ನಾನು ಕೇಳ್ತೇನೆ, ಒನ್ಸ್ ಅಗೇನ್ ಯು ಗೋ ಟು ಯುವರ್ ನಾಡ ಕಚೇರಿ ಆರ್ ತಹಸೀಲ್ದಾರ್ ಆಫೀಸ್, ಯು ಬ್ರಿಂಗ್ ಟು ದೇರ್ ನೋಟಿಸ್ ದಿಸ್ ಇನ್ಫಾರ್ಮೇಷನ್ and then ask them to give OBC certificate. You claim that you have every right to get OBC NCL ಸರ್ಟಿಫಿಕೇಟ್. ನೆನಪಿರಲಿ, ಕ್ಲಾಸ್ 1 ಆಫೀಸರ್ ಆಗಿರಬಾರ್ದು, ಆರ್ ಯಾರ ತಂದೆ ತಾಯಿ ಇಬ್ಬರು ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ B ಆಫೀಸರ್ಸ್, ಈ 2 ಕೆಟಗರಿಯನ್ನು ಬಿಟ್ಟು ಉಳಿದ ಎಲ್ಲ ನೌಕರರ ಮಕ್ಕಳಿಗೂ ಕೂಡ OBC NCL ಸರ್ಟಿಫಿಕೇಟ್ ಸಿಗಬೇಕು. ನೀವು ಪ್ರಯತ್ನ ಮಾಡಿ, ಇಲ್ಲ ಆದರೆ ಲೀಗಲ್ಲಾಗಿ ಫೈಟ್ ಮಾಡಿ ನಿಮ್ಮ ಸರ್ಟಿಫಿಕೇಟನ್ನು ಪಡೆಯಿರಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.